ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 19 ವರ್ಷಗಳ ಹಿಂದೆ ಮುಂಬೈನ ಲೋಕಲ್ ಟ್ರೈನ್ ಒಂದರಲ್ಲಿ ಭಯಾನಕ ಸ್ಫೋಟ ನಡೆಯಿತು. ಅದರಲ್ಲಿ 180ಕ್ಕೂ ಹೆಚ್ಚು ಜನ ಸಾವಿಗೀಡಾದರು, 800ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಅವತ್ತು ಮುಂಬೈ ಅಕ್ಷರಶಃ ನಡುಗು ಹೋಗಿತ್ತು. ಆ ಪ್ರಕರಣದ ವಿಚಾರಣೆ ಸುದೀರ್ಘ 19 ವರ್ಷಗಳ ಕಾಲ ನಡೆದು ಮುಂಬೈನ ಹೈಕೋರ್ಟ್ ಸೋಮವಾರ ಅದರ ತೀರ್ಪನ್ನು ಕೊಟ್ಟಿದೆ. ಆ ಪ್ರಕರಣದ ಅಷ್ಟೂ ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಅಷ್ಟೇ ಅಲ್ಲ, ಆ ಆರೋಪಿಗಳಿಗೆ ಪೊಲೀಸರು 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅನ್ನೋ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಛೀಮಾರಿ ಕೂಡ ಹಾಕಿದೆ. ನಂಬಲರ್ಹ ಸಾಕ್ಷಿ ಆಧಾರಗಳೇ ಆ ಪ್ರಕರಣದಲ್ಲಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿರೋ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಕೂಡ ರದ್ದುಗೊಳಿಸಿ ಆರೋಪಿಗಳನ್ನು ಖುಲಾಸೆ ಮಾಡಿ ತೀರ್ಪು ಕೊಟ್ಟಿದೆ. ಈಗ ಅವ್ರು ಯಾರು ಆರೋಪಿಗಳಲ್ಲ. ಹಾಗಾದ್ರೆ ಅಲ್ಲಿ 189 ಮಂದಿಯನ್ನ ಕೊಂದವ್ರು ಯಾರು? ಟ್ರೈನ್ನಲ್ಲಿ ಬಾಂಬ್ ಬಿಟ್ಟವ್ರು ಯಾರು? 884 ಮಂದಿ ಗಾಯಗೊಳ್ಳೋದಿಕ್ಕೆ ಕಾರಣರಾದವರು ಯಾರು? ತಮ್ಮ ಕುಟುಂಬ ಸದಸ್ಯರನ್ನ ಕಳ್ಕೊಂಡವರಿಗೆ, ಅಂಗಾಂಗಗಳನ್ನು ಕಳ್ಕೊಂಡವರಿಗೆ, ಗಾಯಗೊಂಡವರಿಗೆ, ಭಯಾನಕ ಮಾನಸಿಕ ಹಿಂಸೆಯನ್ನ ಅನುಭವಿಸಿದವರಿಗೆ ನ್ಯಾಯ ಕೊಡೋರು ಯಾರು? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವುದು ಆ ಪ್ರಕರಣ? ಅಲ್ಲಾಗಿದ್ದೇನು? ನ್ಯಾಯಾಲಯ ತನ್ನ ತೀರ್ಪಲ್ಲಿ ಹೇಳಿರುವುದೇನು? ನಮ್ಮ ವ್ಯವಸ್ಥೆ ಬದಲಾಗಬೇಕಾಗಿರುವುದು ಎಲ್ಲಿ ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಗೆಳೆಯರೆ, 2006 ಜುಲೈ 11 ಸಂಜೆ ಸುಮಾರು 6:23 ಇರಬಹುದು. ದುಡಿಯೋದಿಕ್ಕೆ ಹೋಗಿದ್ದ ಮುಂಬೈ ವಾಲಾಗಳು ತಮ್ಮ ಕೆಲಸ ಮುಗಿಸಿ ಮನೆಗಳಿಗೆ ಹಿಂತಿರುಗುತ್ತಿದ್ದ ಸಮಯ ಅದು. ಮುಂಬೈಯಲ್ಲಿ ಲೋಕಲ್ ಟ್ರೈನ್ಗಳು ಯಾವಾಗಲೂ ತುಂಬಿ ತುಳುಕುತ್ತಾ ಇರುತ್ತವೆ. ನೀವಲ್ಲಿ ರೈಲನ್ನು ಹತ್ತಲೇಬೇಕಾಗಿಲ್ಲ. ಬಾಗಿಲ ಹತ್ರ ನಿಂತು ಬಿಟ್ರೆ ಜನಾನೇ ತಳ್ಳಿ ಹತ್ತಿಸ್ಬಿಡ್ತಾರೆ. ಇಳಿಯುವಾಗ ಕೂಡ ಅಷ್ಟೇ, ಅವರೇ ನಿಮ್ಮನ್ನು ತಳ್ಳಿ ಕೆಳಗಿಳಿಸ್ತಾರೆ. ಅಲ್ಲಿ ರೈಲಿಗೂ ಬದುಕಿಗೂ ತುಂಬ ವ್ಯತ್ಯಾಸ ಏನಿಲ್ಲ, ಎರಡೂ ಸ್ಪೀಡೇ. ಅವತ್ತೂ ಅಷ್ಟೇ, ಲೋಕಲ್ ಟ್ರೈನು ಕಿಕ್ಕಿರಿದು ತುಂಬಿತ್ತು. ಸಮಯ 6:29. ಇದ್ದಕ್ಕಿದ್ದ ಹಾಗೆ ಆ ರೈಲಲ್ಲೊಂದು ಸ್ಫೋಟ. ಅದೊಂದೇ ರೈಲಲ್ಲ, 6:23 6:29 ನಡುವೆ ಮುಂಬೈನ ಚರ್ಚ್ ಗೇಟ್ನಿಂದ ಮೀರಾ ಬಂದರ್ ನಡುವೆ ಒಟ್ಟು 7 ಟ್ರೈನ್ಗಳಲ್ಲಿ ಸರಣಿ ಸ್ಫೋಟಗಳಾದವು. ವಿಹಾರ್ ಫಾಸ್ಟ್, ಬೋರಿವಿಲಿ ಸ್ಲೋ, ಬೋರಿವಿಲಿ ಸೆಮಿಫಾಸ್ಟ್ ಅನ್ನೋ 3 ವಿಧದ 7 ರೈಲುಗಳಲ್ಲಿ ನಡೆದ ಸ್ಫೋಟದ ತೀವ್ರತೆಗೆ ಒಟ್ಟು 189 ಮಂದಿಯಲ್ಲಿ ಬಲಿಯಾದರೆ 824 ಮಂದಿ ಗಾಯಗೊಂಡಿದ್ರು. ಅದು ಮುಂಬೈಯನ್ನು ಮಾತ್ರ ಅಲ್ಲ, ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದ ಭಯಾನಕ ಘಟನೆ. ಭಾರತದ ವಾಣಿಜ್ಯ ರಾಜಧಾನಿಯನ್ನ ನಡುಗಿಸಬೇಕು ಅನ್ನೋ ಕಾರಣಕ್ಕೆ ಭಯೋತ್ಪಾದಕರು ಹೂಡಿದ್ದ ದೊಡ್ಡ ಸಂಚಿನ ಭಾಗ ಅದು. ಇಷ್ಟಾದ ಮೇಲೆ ಯಥಾ ಪ್ರಕಾರ ಆ ಪ್ರಕರಣದ ತನಿಖೆ ಶುರುವಾಯಿತು. ಗೆಳೆಯರೆ, ಈ ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನ ಮುಂಬೈನ ATS ಅಂದ್ರೆ ಆಂಟಿ ಟೆರರ್ ಸ್ಕ್ವಾಡ್ಗೆ ವಹಿಸಲಾಯಿತು. ಈ ಕೃತ್ಯದ ಹಿಂದೆ ಪಾಕಿಸ್ತಾನದ ನೆರಳು ಇತ್ತು. ತನಿಖೆ ಮಾಡಿದ ATS 30 ಮಂದಿ ಆರೋಪಿಗಳ ಪಟ್ಟಿಯನ್ನು ತಯಾರು ಮಾಡಿತು. ಅದರಲ್ಲಿ ಪಾಕಲ್ಲಿ ಕೂತಿದ್ದ ಭಯೋತ್ಪಾದಕರಿದ್ರು. ಮುಂಬೈ ಡಾನ್ಗಳ ಹೆಸರಿತ್ತು. ಆಜಮ್ ಚೀಮಾ ಅನ್ನೋ ಪಾಕಿ ಭಯೋತ್ಪಾದಕ ಈ ಕೃತ್ಯದ ಹಿಂದಿದ್ದಾನೆ ಅಂತ ಹೇಳಲಾಯಿತು. ಅಲ್ಲಿ ಲಷ್ಕರ್ ಎ ತೈಬಾ, ಬಹವಲ್ಪುರ, ಇಂಡಿಯನ್ ಮುಜಾಹಿದೀನ್, ಹೀಗೆ ನಾನಾ ಹೆಸರುಗಳು ಕೇಳಿಬಂದವು. ಆ ಬಳಿಕ ಮಹಾರಾಷ್ಟ್ರದಲ್ಲಿ ಒಟ್ಟು 360 ಮಂದಿಯನ್ನ ವಿಚಾರಣೆಗಾಗಿ ವಶಕ್ಕೆ ತಗೊಳ್ಳಾಯಿತು. ಅದರಲ್ಲೂ ಸಾಕಷ್ಟು ಜನ ಸಿಮಿ ಅಂದ್ರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾದ ಸಂಪರ್ಕದಲ್ಲಿದ್ದರು. ಈ ತನಿಖೆ ಬಿಹಾರ, ನೇಪಾಳ, ಮಹಾರಾಷ್ಟ್ರ, ಗುಜರಾತ್ ಹಾಗೂ ಕಾಶ್ಮೀರದವರೆಗೆ ವಿಸ್ತರಿಸಿತು. ಬಿಹಾರದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಅರೆಸ್ಟ್ ಕೂಡ ಆಯಿತು. ಅಲ್ಲಿ 2 ಪೊಲೀಸರು ವಶಕ್ಕೆ ಪಡೆದರು. ಆ ಬಳಿಕ ಮಹಾರಾಷ್ಟ್ರದಲ್ಲಿ ಕೂಡ ಒಬ್ಬ ಸಿಕ್ಕಿಬಿದ್ದ. 2006 ಕೊನೆಯ ಹೊತ್ತಿಗೆ ಒಟ್ಟು 12 ಮಂದಿಯನ್ನ ATS ಬಂಧಿಸಿತು. ಇನ್ನು ಅಲ್ಲಿ ಸ್ಫೋಟಕ್ಕೆ RDX ಹಾಗೂ ಅಮೋನಿಯಂ ನೈಟ್ರೇಟ್ ಅನ್ನು ಬಳಕೆ ಮಾಡಲಾಗಿದೆ ಅಂತ ಫೋರೆನ್ಸಿಕ್ ವರದಿ ಹೇಳ್ತಾ ಇತ್ತು. ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವ ಕೆಲಸವನ್ನ ATS ಮಾಡಿತು. ಈ ಬಗ್ಗೆ ವಿಚಾರಣೆಯನ್ನು ಕೈಗೊಂಡ ವಿಶೇಷ ನ್ಯಾಯಾಲಯ 2015 ಸೆಪ್ಟೆಂಬರ್ 12 ತೀರ್ಪನ್ನು ಕೂಡ ಕೊಡ್ತು. ಅದರಲ್ಲಿ ಫೈಜಲ್ ಶೇಖ್, ಆಸಿಫ್ ಖಾನ್, ಕಮಾಲ್ ಅನ್ಸಾರಿ, ಎಹ್ತಶಾಮ್ ಸಿದ್ದಿಕಿ ಮತ್ತು ನವೀದ್ ಖಾನ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಹಾಗೆ ಮೊಹಮ್ಮದ್ ಸಾಜಿದ್ ಅನ್ಸಾರಿ, ಮೊಹಮ್ಮದ್ ಅಲಿ, ಡಾಕ್ಟರ್ ತನ್ವೀರ್ ಅನ್ಸಾರಿ, ಮಾಜಿದ್ ಶರೀಫ್, ಮುಜಾಮಿಲ್ ಶೇಖ್, ಸೊಹೈಲ್ ಶೇಖ್ ಮತ್ತು ಜಮೀರ್ ಶೇಖ್ ಅನ್ನೋ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ನ್ಯಾಯಾಲಯ ತೀರ್ಪನ್ನು ಕೊಡ್ತು. ಅಲ್ಲಿಗೆ ಆ ರೈಲು ಸ್ಫೋಟದಲ್ಲಿ ಸಾವಿಗೀಡಾಗಿದ್ದ ಕುಟುಂಬಗಳು ಮತ್ತು ಗಾಯಗೊಂಡವರಿಗೆ ಅಂತೂ ನ್ಯಾಯ ಸಿಗಿತು ಅನ್ನೋ ಸಣ್ಣ ಒಂದು ಖುಷಿ. ಆದರೆ ಅಷ್ಟರಲ್ಲಿ ಆರೋಪಿಗಳು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ವಿಶೇಷ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಿದರು.
ಹಾಗೆ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರಕರಣ ಅಲ್ಲಿ ಮತ್ತೆ 10 ವರ್ಷಗಳ ಕಾಲ ವಿಚಾರಣೆಗೀಡಾಯಿತು. ಸ್ಪೆಷಲ್ ಕೋರ್ಟಲ್ಲಿ 9 ವರ್ಷ, ಹೈಕೋರ್ಟಲ್ಲಿ 10 ವರ್ಷ. ಅಲ್ಲಿ ನ್ಯಾಯಾಧೀಶರು ವಾದ ಪ್ರತಿವಾದಗಳನ್ನು ಕೇಳಿದರು. ಆರೋಪಿಗಳ ಹೇಳಿಕೆಯನ್ನು ATS ಒದಗಿಸಿದ ಸಾಕ್ಷ್ಯಗಳನ್ನು ಪರಿಶೀಲನೆ ಮಾಡಿದರು. ಕಡೆಗೆ ಜುಲೈ 21, 2025ರಂದು ಈ ಪ್ರಕರಣದಲ್ಲಿ ಮುಂಬೈ ಹೈಕೋರ್ಟ್ ತನ್ನ ತೀರ್ಪನ್ನು ಕೊಡ್ತು. ಈ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾಗಿದ್ದ ಆರೋಪಿಗಳನ್ನು ಹೈಕೋರ್ಟ್ ಖುಲಾಸೆ ಮಾಡ್ತು. ಅದು ಕೂಡ ಲ್ಯಾಕ್ ಆಫ್ ಎವಿಡೆನ್ಸ್ ಅನ್ನೋ ಕಾರಣದಿಂದ. ಗೆಳೆಯರೆ, ಇಲ್ಲಿ ಹೈಕೋರ್ಟ್ ಒಂದಷ್ಟು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದೆ. ಈ ಪ್ರಕರಣದಲ್ಲಿ ಆರೋಪಿಗಳ ಪಾತ್ರವನ್ನ ಅನ್ಡೌಟೆಡ್ಲಿ ಅಂದ್ರೆ ಅನುಮಾನಕ್ಕೆ ಎಡೆ ಇಲ್ಲದಂತೆ ಸಾಬೀತುಪಡಿಸುವುದರಲ್ಲಿ ATS ವಿಫಲವಾಗಿದೆ ಅಂತ ನ್ಯಾಯಾಲಯ ಹೇಳಿದೆ. ಇಲ್ಲಿ ಪ್ರಾಸಿಕ್ಯೂಷನ್ ಒದಗಿಸಿರುವ ಸಾಂದರ್ಭಿಕ ಸಾಕ್ಷ್ಯಗಳು ಒಂದಕ್ಕೊಂದು ಪೂರಕವಾಗಿಲ್ಲ ಅನ್ನೋದನ್ನ ಹೈಕೋರ್ಟ್ ಬೆಟ್ಟು ಮಾಡಿ ತೋರಿದೆ. ಆರೋಪಿಗಳ ಗುರುತು ಪತ್ತೆ ಮಾಡೋದಕ್ಕೆ ಸರಿಯಾದ ಐಡೆಂಟಿಫಿಕೇಶನ್ ಪೆರಿಯಡ್ ಅನ್ನೇ ನಡೆಸಿಲ್ಲ ಅನ್ನೋ ಡಿಫೆನ್ಸ್ ವಾದವನ್ನು ನ್ಯಾಯಾಲಯ ಮಾನ್ಯ ಮಾಡಿದೆ. ಹಾಗೆ ಬಾಂಬ್ ಸ್ಫೋಟಕ್ಕೆ ಬಳಸಲಾದ ವಸ್ತುಗಳು ಯಾವುವು ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸೋದ್ರಲ್ಲಿ ಕೂಡ ಪೊಲೀಸರು ಎಡವಿದ್ದಾರೆ ಅನ್ನೋದನ್ನು ಹೈಕೋರ್ಟ್ ಗಮನಿಸಿದೆ. ಒಟ್ಟಾರೆ ಪೊಲೀಸರ ವೈಫಲ್ಯದಿಂದ ಈ ಪ್ರಕರಣದಲ್ಲಿ ಆರೋಪಿಗಳು ಬಚಾವಾಗ್ತಾ ಇದ್ದಾರೆ ಅಥವಾ ನಿಜವಾದ ಆರೋಪಿಗಳು ಯಾರು ಅನ್ನೋದನ್ನು ಪತ್ತೆ ಮಾಡೋದ್ರಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಇದು ಇಷ್ಟಕ್ಕೆ ನಿಂತಿಲ್ಲ. ಈ ಪ್ರಕರಣದಲ್ಲಿ ಆರೋಪಿಗಳು ಕೊಟ್ಟಿರುವ ತಪ್ಪೊಪ್ಪಿಗೆ ಹೇಳಿಕೆ ಪೊಲೀಸರು ಬಲವಂತವಾಗಿ ಪಡೆದ ಹೇಳಿಕೆಯಾಗಿದೆ ಮತ್ತು ಅದಕ್ಕಾಗಿ ಆರೋಪಿಗಳಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗಿದೆ ಅನ್ನೋ ಡಿಫೆನ್ಸ್ ವಾದವನ್ನು ಕೂಡ ಹೈಕೋರ್ಟ್ ಇಲ್ಲಿ ಮಾನ್ಯ ಮಾಡಿದೆ. ಅದು ಹಾಗೇನೆ ಯಾವುದೇ ಪ್ರಕರಣದಲ್ಲಿ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕೂಡಿಸ್ಕೊಂಡು ಬಿರಿಯಾನಿ ಕೊಡಿಸಿ ನೀನಿದನ್ನು ಮಾಡದ ಹೇಳು ಅಂತ ಕೇಳಿದ್ರೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಪೊಲೀಸರು ಆರೋಪಿಗಳ ಮೇಲೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನು ಬಳಸ್ತಾರೆ. ಹಾಗಂತ ಅದು ಸರಿನಾ ಅಂದರೆ ಖಂಡಿತ ಸರಿಯಲ್ಲ, ಅದು ತಪ್ಪು. ಆದರೆ ನಮ್ಮಲ್ಲಿ 3rd ಡಿಗ್ರಿ ಇಲ್ಲದೆ ತನಿಖೆ ಮಾಡುವ ವಿಧಾನ ನಮ್ಮ ಪೊಲೀಸರಿಗೆ ಇದುವರೆಗೆ ಗೊತ್ತಾಗಿಲ್ಲ. ಹೀಗಾಗಿ ಅವರು ಸ್ವಾತಂತ್ರ್ಯಕ್ಕೆ ಪೂರ್ವದಿಂದ ಏನನ್ನ ಮಾಡ್ತಾ ಇದ್ರು ಇವತ್ತು ಕೂಡ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಯಾವುದೇ ಪ್ರಕರಣದಲ್ಲೂ ಕೂಡ ಪೊಲೀಸರ ಮುಂದೆ ಆರೋಪಿಗಳು ಕೊಡುವ ಹೇಳಿಕೆಗಳಿವೆಯಲ್ಲ, ಆ ತಪ್ಪೊಪ್ಪಿಗೆ ಹೇಳಿಕೆಗಳಿಗೆ ಕಾನೂನಿನ ಮಾನ್ಯತೆ ಇರೋದಿಲ್ಲ. ನಮಗೆ ಹೆದರಿಸಿ ಬೆದರಿಸಿ ಹೊಡೆದು ಬಲವಂತವಾಗಿ ಪೊಲೀಸರು ಸಹಿ ಮಾಡಿಸ್ಕೊಂಡ್ರು, ನಮ್ಮ ಹೇಳಿಕೆಗಳನ್ನು ತಗೊಂಡ್ರು ಅಂತ ಆರೋಪಿಗಳು ನ್ಯಾಯಾಲಯದಲ್ಲಿ ಹೇಳಿಬಿಟ್ರೆ ಅಲ್ಲಿಗೆ ತಪ್ಪು ಪೊಲೀಸರದ್ದಾಗತ್ತೆ. ಇಲ್ಲಿ ಕೂಡ ಅದೇ ಆಗಿದೆ. ಇಲ್ಲಿ ನಮ್ಮ ಕಕ್ಷಿದಾರರ ಕಾಲುಗಳನ್ನು 180 ಡಿಗ್ರಿಗಳಷ್ಟು ಅಗಲಕ್ಕೆ ಎಳೆದು ರಾತ್ರಿ ಪೂರ್ತಿ ಕುರ್ಚಿಗಳಿಗೆ ಕಟ್ಟಲಾಗಿತ್ತು. ಅವರಿಗೆ ಇಡೀ ದಿನ ಆಹಾರ ಕೊಡಲಿಲ್ಲ. ಅವರ ಬನಿಯನ್ನುಗಳೊಳಗೆ ಜಿರ್ಲೆಗಳನ್ನ, ಚಡ್ಡಿಯೊಳಗೆ ಇಲಿಗಳನ್ನ ಬಿಡಲಾಗಿತ್ತು. ಹಾಗೆ ವಿಪರೀತ ಪ್ರಮಾಣದಲ್ಲಿ ಅವರನ್ನು ಹೊಡೆದು ಅವರಿಂದ ಈ ಹೇಳಿಕೆಗಳನ್ನ ಪಡೆಯಲಾಯಿತು ಅಂತ ಆರೋಪಿಗಳ ಪರ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿದ್ರು. ಅದನ್ನ ನ್ಯಾಯಾಲಯ ಸೀರಿಯಸ್ ಆಗಿ ತಗೊಳ್ತು. 1817ರಿಂದಲೂ ಪೊಲೀಸರ ಈ ವರ್ತನೆಯನ್ನ ಭಾರತ ಗಮನಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಾಗನಿಂದಲೂ ಕೂಡ ಪೊಲೀಸರು ಇದೇ ರೀತಿ ವರ್ತಿಸೋದು ಸಾಮಾನ್ಯ ಆಗಿಬಿಟ್ಟಿದೆ. ಅಲ್ಲದೆ ಆರೋಪಿಗಳ ಹೇಳಿಕೆಗೆ ಪೂರಕವಾಗಿ ನಿಖರವಾದ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಒದಗಿಸಿಲ್ಲ. ಇದು ಪೊಲೀಸರ ಬೇಜವಾಬ್ದಾರಿಯನ್ನು ತೋರುತ್ತೆ ಅಂತ ನ್ಯಾಯಾಧೀಶರು ಪೊಲೀಸರಿಗೆ ಛೀಮಾರಿ ಕೂಡ ಹಾಕಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಟ್ಯಾಕ್ಸಿ ಡ್ರೈವರ್ಗಳನ್ನ ಐ ವಿಟ್ನೆಸ್ಗಳು ಅಂತ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆದರೆ ಅವರ ಸಾಕ್ಷ್ಯವನ್ನು ಕೂಡ ನ್ಯಾಯಾಲಯ ಅನುಮಾನದಿಂದಲೇ ನೋಡಿದೆ. ಅವರು ಘಟನೆ ನಡೆದು 100 ದಿನಗಳ ನಂತರ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಇವರೇ ಜುಲೈ 11ನೇ ತಾರೀಕು ಚರ್ಚ್ ಗೇಟ್ ಬಳಿ ಇದ್ದ ಆರೋಪಿಗಳು ಅಂತ ಖಚಿತವಾಗಿ ಹೇಳೋದಿಕ್ಕೆ ಈ ಸಾಕ್ಷ್ಯಗಳಿಗೆ ಹೇಗೆ ಸಾಧ್ಯ ಆಯಿತು? ಆರೋಪಿಗಳಿಗೂ ಸಾಕ್ಷಿದಾರರಿಗೂ ಮೊದಲೇ ಪರಿಚಯ ಇಲ್ಲ ಅಂದ ಮೇಲೆ 100 ದಿನಗಳ ಹಿಂದೆ ನೋಡಿದ್ದ ವ್ಯಕ್ತಿಯನ್ನ ಆನಂತರ ಇವನೇ ಅಂತ ಖಚಿತವಾಗಿ ಗುರುತಿಸೋದಿಕ್ಕೆ ಹೇಗೆ ಸಾಧ್ಯ ಅನ್ನೋ ಸಂಶಯವನ್ನ ನ್ಯಾಯಾಲಯ ಅಲ್ಲಿ ವ್ಯಕ್ತಪಡಿಸಿದೆ. ಬಾಂಬ್ ತಯಾರು ಮಾಡ್ತಾ ಇದ್ದದನ್ನು ನಾನು ನೋಡಿದ್ದೆ ಅಂತ ಹೇಳಿದ ಸಾಕ್ಷಿಯ ಹೇಳಿಕೆಯಲ್ಲಿ ಕೂಡ ವಿರೋಧಾಭಾಸಗಳಿವೆ ಅಂತ ನ್ಯಾಯಾಲಯ ಹೇಳಿದೆ. ಹಾಗೆ ಸ್ಫೋಟಕ್ಕೆ ಬಳಸಿದ್ದ RDX, ಕುಕ್ಕರ್, ಸರ್ಕ್ಯೂಟ್ ಬೋರ್ಡುಗಳು ಸೇರಿದ ಹಾಗೆ ಆರೋಪಿಗಳಿಂದ ವಶಪಡಿಸಿಕೊಂಡಿರುವ ಸಾಕ್ಷ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸೀಲ್ ಮಾಡಿ ಇಟ್ಟಿಲ್ಲ. ಫೋರೆನ್ಸಿಕ್ಗೆ ಅವುಗಳನ್ನು ಕಳುಹಿಸುವವರೆಗೆ ಆ ಪದಾರ್ಥಗಳನ್ನು ಸರಿಯಾಗಿ ರಕ್ಷಣೆ ಮಾಡಿಲ್ಲ. ಹೀಗಾಗಿ ಅದೇ ವಸ್ತುಗಳು ಸ್ಫೋಟಕ್ಕೆ ಬಳಕೆಯಾಗಿದ್ವು ಅನ್ನೋದನ್ನ ನಂಬೋದಿಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ನ್ಯಾಯಾಲಯ ಕೇಳಿದೆ. ಕೋರ್ಟ್ಗೆ ಹಾಜರುಪಡಿಸಿರುವ ವಸ್ತುಗಳಿಂದ ಇವರು ಸ್ಫೋಟಕವನ್ನು ತಯಾರಿಸಿದ್ದಾರೆ ಅನ್ನೋದನ್ನು ಕೂಡ ಎಸ್ಟಾಬ್ಲಿಷ್ ಮಾಡೋದರಲ್ಲಿ ಪೊಲೀಸರು ಎಡವಿದ್ದಾರೆ ಅನ್ನೋ ಕಾರಣಗಳನ್ನು ಕೊಟ್ಟು ಇಲ್ಲಿ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿದೆ. ಇನ್ನು 12 ಆರೋಪಿಗಳ ಪೈಕಿ ಕಮಲ್ ಅನ್ಸಾರಿ ಅನ್ನೋನು ಚೈನಾ ವೈರಾಣುವಿನ ಕಾರಣಕ್ಕೆ ಸಾವಿಗೀಡಾಗಿದ್ದಾನೆ. ಉಳಿದವರು 11 ಮಂದಿ. ಅವರಿಗೀಗ ಬಿಡುಗಡೆಯ ಭಾಗ್ಯ. ಇನ್ನು ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ಮುಂಬೈ ಪೊಲೀಸರು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೋ ಯಾರಿಗೊತ್ತು. ಗೆಳೆಯರೆ, ಇಲ್ಲಿ ಒಂದು ಪ್ರಕರಣ 19 ವರ್ಷ 2 ನ್ಯಾಯಾಲಯಗಳಲ್ಲಿ ಸುದೀರ್ಘ ವಿಚಾರಣೆ ನಡೆದು ಆರೋಪಿಗಳು ಖುಲಾಸೆ ಆಗಿದ್ದಾರೆ.
ಆ ರೈಲುಗಳಲ್ಲಿ ಸ್ಫೋಟ ನಡೆದಿತ್ತು ಅನ್ನೋದು ನಿಜ. 189 ಮಂದಿ ಜೀವ ಕಳ್ಕೊಂಡಿದ್ದು ನಿಜ. 800ಕ್ಕೂ ಹೆಚ್ಚು ಮಂದಿಯಲ್ಲಿ ಗಾಯಗೊಂಡಿದ್ರು ಅನ್ನೋದು ಕೂಡ ನಿಜ. ಆ ಸ್ಫೋಟ ಮುಂಬೈ ಮಹಾನಗರವನ್ನ ಮತ್ತು ಇಡೀ ಭಾರತವನ್ನ ಒಂದು ಆಘಾತಕ್ಕೆ ತಳ್ಳಿತ್ತು ಅನ್ನೋದು ಕೂಡ ನಿಜ. ಹಾಗಾದ್ರೆ ಅದನ್ನು ಮಾಡಿದವರು ಯಾರು? ಯಾರನ್ನ ಪೊಲೀಸರು ಆರೋಪಿಗಳು ಅಂತ ಹೇಳಿದ್ರು ಅವರನ್ನ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣ ಕೊಟ್ಟು ನ್ಯಾಯಾಲಯ ಆರೋಪ ಮುಕ್ತಗೊಳಿಸಿದೆ. ಆ 12 ಜನಕ್ಕೆ ನ್ಯಾಯ ಸಿಕ್ಕಿರಬಹುದು. ಆದ್ರೆ ಈ 180 ಮಂದಿಯ ಕುಟುಂಬಕ್ಕೆ ಗಾಯಗೊಂಡ 800ಕ್ಕೂ ಹೆಚ್ಚು ಮಂದಿ ಇದ್ರಲ್ಲ, ಅವರಿಗೆ ನ್ಯಾಯ ಸಿಗೋದು ಬೇಡವಾ? ಇದಕ್ಕೇನೆ ನಾನು ವ್ಯವಸ್ಥೆಯ ಬದಲಾವಣೆ ಆಗಬೇಕು ಅಂತ ಪದೇ ಪದೇ ಹೇಳೋದು. ಇಲ್ಲಿ ನಾವು ಯಾವುದೋ ಒಂದು ಪ್ರಕರಣವನ್ನು ಇಟ್ಕೊಂಡು ನ್ಯಾಯಕ್ಕಾಗಿ ಮಾತಾಡ್ತೀವಿ, ಆದರೆ ಸಮಸ್ಯೆಯ ಮೂಲಕ್ಕೆ ನಾವು ಹೋಗೋದೇ ಇಲ್ಲ. ಇಂಥ ಪ್ರಕರಣಗಳು ನಮ್ಮ ಸುತ್ತ ಪ್ರತಿನಿತ್ಯ ನಡೀತಲೇ ಇರುತ್ತವೆ. ಅದನ್ನು ಸರಿಪಡಿಸಬೇಕು ಅಂದರೆ ನ್ಯಾಯಾಂಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು. ಪ್ರಕರಣಗಳ ವಿಲೇವಾರಿ ತ್ವರಿತವಾಗಿ ಆಗುವ ಹಾಗಾಗಬೇಕು. ಅದಕ್ಕಾಗಿ ನ್ಯಾಯಾಲಯಗಳ ಸಂಖ್ಯೆ ಹೆಚ್ಚಾಗಬೇಕು. ಹಾಗೆ ತನಿಖಾ ಏಜೆನ್ಸಿಗಳಿಗೆ ಉತ್ತರದಾಯಿತ್ವವನ್ನು ಕೂಡ ಫಿಕ್ಸ್ ಮಾಡಬೇಕು. ಇನ್ನು ಒಂದು ಪ್ರಕರಣದಲ್ಲಿ ಸಾಕ್ಷಿಗಳ ಕೊರತೆಯ ಕಾರಣಕ್ಕೋ ಅಥವಾ ಅವರು ಅಪರಾಧಿಗಳಲ್ಲ ಅನ್ನೋ ಕಾರಣಕ್ಕೋ ನ್ಯಾಯಾಲಯಗಳು ಆರೋಪಿಗಳನ್ನು ಖುಲಾಸೆಗೊಳಿಸಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ತಪ್ಪಿತು ಅನ್ನೋ ಭಾವನೆ ನಿಜ. ಆದರೆ ಸಂತ್ರಸ್ತರಿಗೆ ನ್ಯಾಯ ಸಿಗದೇ ಇದ್ರೆ ಅದನ್ನ ಸಂಪೂರ್ಣ ನ್ಯಾಯದಾನ ಅಂತ ಪರಿಗಣಿಸೋದಿಕ್ಕಾದ್ರೂ ಹೇಗೆ ಸಾಧ್ಯ ಆಗತ್ತೆ? ಬದಲಾವಣೆಗಳ ಅಗತ್ಯ ಇರೋದೇ ಇಲ್ಲಿ. ಆದ್ರೆ ಈ ಬದಲಾವಣೆಗಾಗಿ ದನಿ ಎತ್ತೋರು ಯಾರು, ಹೋರಾಟ ಮಾಡೋರು ಯಾರು, ಇದು ಯಾರಿಗೆ ಅರ್ಥ ಆಗತ್ತೆ? ಬದಲಾವಣೆ ಅನ್ನೋದು ಈ ದೇಶದಲ್ಲಿ ಯಾರಿಗೆ ತಾನೇ ಬೇಕಾಗಿದೆ? ಬಿಡಿ, ಇದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅರ್ಥವಾಗೋ ವಿಷಯನೇ ಅಲ್ಲ. ಇದು ಗೆಳೆಯರೆ ಮುಂಬೈ ಟ್ರೈನ್ ಸ್ಫೋಟದ ಆರೋಪಿಗಳು ಖುಲಾಸೆಗೊಂಡಿರುವ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.